ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ನಿಮ್ಮ ಹತ್ರ ಏನಾದರೂ ಹಳೆಯ ಸೀರೆಯ ಬಾರ್ಡರ್ ಏನಾದರೂ ಇದ್ದರೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಸೀರೆನ ಬೇಡ ಅಂತ ಹೇಳಿ ಬಿಸಾಕಲಿಕ್ಕೆ ಹೋಗಲೇಬೇಡಿ. ನೋಡಿ, ಅದರ ಬಾರ್ಡರನ್ನು ಎತ್ತಿಟ್ಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿರುವಂತಹ ಉಪಯೋಗನ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಹಳೆ ಸೀರೆನ ಇಟ್ಕೊಂಡ್ಬಿಟ್ಟು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಈಗ ಆಲ್ರೆಡಿ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ. ತುಂಬಾ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಿಡಿಯೋನೇ ನಾನು ತೋರಿಸಿದ್ದೀನಿ. ಹಿಂದಿನ ಕಾಲದಲ್ಲಂತೂ ಹಳೆ ಸೀರೆನ ಯಾವ ರೀತಿ ಬಳಸ್ತಿದ್ರು ಅಂತ ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು. ಇವತ್ತು ನೋಡಿ, ನೀವು ನೋಡ್ತಿರೋದು ಏನಂದರೆ ನೋಡಿ, ಹಳೆ ಸೀರೆಯ ಬಾರ್ಡರ್ ಆಗಲಿ ಅಥವಾ ಚೂಡಿದಾರನ ಬಾರ್ಡರ್ ಆಗಲಿ ಅವುಗಳನ್ನು ಬೇಡ ಅಂತ ಹೇಳಿ ಬಿಸಾಕಲಿಕ್ಕೆ ಹೋಗಲೇಬೇಡಿ. ನೋಡಿ, ಅದನ್ನು ಇಟ್ಕೊಂಡ್ಬಿಟ್ಟು ನಂತರ ಈ ರೀತಿ ನಿಮ್ಮ ಹತ್ರ ಏನಾದ್ರು ಸಿಲ್ಕ್ ಥ್ರೆಡ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯ ತೋರಣವನ್ನು ಮಾಡೋದನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಬ್ಯೂಟಿಫುಲ್ ಆಗಿದೆ. ಅನು ಇಷ್ಟು ದಿನ ಈ ಐಡಿಯಾ ನಮಗೆ ಹೊಳೆದೇ ಇಲ್ವಲ್ಲ ಅಂತ ಹೇಳಿ ಹೇಳೋದಂತೂ ಗ್ಯಾರಂಟಿ. ನೋಡಿ, ಈ ರೀತಿ ಒಂದು ನೀವು ವಿಸಿಟಿಂಗ್ ಕಾರ್ಡನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಈ ರೀತಿ ನೀವು ಸಿಲ್ಕ್ ಥ್ರೆಡ್ಡನ್ನು ನೋಡಿ ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಈಗ ಸೀರೆ ಕುಚ್ಚೆಲ್ಲ ಹಾಕ್ತೀವಲ್ವ, ಅದೇ ರೀತಿಯೇ ನೀವು ಕುಚ್ಚನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಹೀಗೆ ನಾನು ಹಾಕ್ಕೊಂಡಿದ್ದೀನಲ್ವ, ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಅದು ಗೊತ್ತಾಗುತ್ತೆ. ನೋಡಿ, ಹೀಗೆ ಹಿಡ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ದಪ್ಪವಾಗಿ ನೀವು ಹಿಡ್ಕೊಂಡು ಈ ರೀತಿ ನೋಡಿ ಹೀಗೆ ಮಡಚ್ಕೊಂಡು ನಂತರ ಅದನ್ನು ಇಲ್ಲಿ ಗಂಟು ಕಟ್ಟಬೇಕು ಮೇಲ್ಗಡೆ. ನೋಡಿ, ಈ ರೀತಿ ಗಂಟು ಕಟ್ಕೊಂಡು ಇಲ್ಲ ಅಂದರೆ ಇನ್ನೊಂದು ಸೂಜಿನ ತೊಗೊಂಡ್ಬಿಟ್ಟು ನೋಡಿ ದಾರದಲ್ಲಿ ನೀವು ಅದೇ ಕಲರಿನ ದಾರವನ್ನು ತೊಗೊಳ್ಬೇಕಾಗತ್ತೆ. ನೋಡಿ, ಹೀಗೆ ಅದನ್ನು ಫುಲ್ ಇದನ್ನು ಹೀಗೆ ಸುತ್ತಬೇಕಾಗತ್ತೆ. ಆಗ ನೋಡಿ ನೀಟಾಗಿ ಅದು ಕೂರುತ್ತೆ. ನಂತರ ಅದನ್ನು ಒಂದು ಸ್ಟಿಚ್ಚನ್ನು ಮಾಡ್ಕೊಂಡು ಬಿಡಿ. ನೋಡಿ, ಈ ರೀತಿ ಕುಚ್ಚು ನಮಗೆ 7ರಿಂದ 8 ಬೇಕಾಗುತ್ತೆ. ನೋಡಿ, ಬಾರ್ಡರಲ್ಲಿ ಗ್ರೀನ್ ಕಲರಿನ ಬಾರ್ಡರು ಹಾಗೆ ಗೋಲ್ಡನ್ ಕಲರಿನ ಡಿಸೈನ್ ಇರೋದ್ರಿಂದ ನಾನಿಲ್ಲಿ ಪಿಂಕ್ ಕಲರಿನ ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಕಲರನ್ನು ನೀವು ಚೂಸ್ ಮಾಡಬಹುದು. ನಿಮ್ಮ ಸೀರೆಯ ಬಾರ್ಡರ್ ಯಾವ ರೀತಿ ಇದೆ ಅಂತ ಹೇಳಿ ನೋಡಿಕೊಂಡು ನೀವು ಇದನ್ನು ಚೂಸ್ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಆದಮೇಲೆ ಇದೇ ರೀತಿಯೇ ನಾನು ಒಂದು 7ರಿಂದ 8 ಸೀರೆ ಕುಚ್ಚನ್ನು ಸ್ವಲ್ಪ ದೊಡ್ಡದಾದ ಆಗಿರುವಂತಹ ಕುಚ್ಚನ್ನು ರೆಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೀವು ಬೇಕಿದ್ದರೆ ಸ್ವಲ್ಪ ದಪ್ಪವಾಗಿ ಕೂಡ ಮಾಡಬಹುದು. ಕುಚ್ಚನ್ನು ರೆಡಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನೀವು ಸ್ವಲ್ಪ ದಪ್ಪವಾಗಿ ಇದನ್ನು ಕುಚ್ಚನ್ನು ರೆಡಿ ಮಾಡಿಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಕೆಳಗಡೆ ಸ್ವಲ್ಪ ಟ್ರಿಮ್ ಆಗಿ ಕೂಡ ನೀವು ಮಾಡ್ಕೊಳ್ಳಿ. ನಂತರ ನೋಡಿ, ಇಲ್ಲಿ ನಾನು ಈ ರೀತಿ ನಿಮಗೆ ಸ್ಯಾರಿ ಕುಚ್ಚನ್ನು ರೆಡಿ ಮಾಡಿಕೊಂಡು ಒಂದು 7ರಿಂದ 8 ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಇದನ್ನು ಈ ಸೀರೆಯ ಬಾರ್ಡರಿಗೆ ನಾವು ಫಿಕ್ಸ್ ಮಾಡಬೇಕು. ಅದಕ್ಕೂ ಮುಂಚೆ ಆ ಕುಚ್ಚಿನ ಮೇಲ್ಗಡೆ ನೋಡಿ ಈ ರೀತಿ ಮಣಿಗಳನ್ನು ನಾನು ಹಾಕ್ತಾ ಇದ್ದೀನಿ. ನೋಡಿ, ಆ ಗೋಲ್ಡನ್ ಕಲರ್ ಮಣಿ ಇರೋದ್ರಿಂದ ಆ ಕುಚ್ಚು ಪಿಂಕ್ ಕಲರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಿದ್ದರೆ ಮುತ್ತಿನ ಮಣಿಗಳನ್ನು ಕೂಡ ತೊಗೋಬಹುದು. ವೈಟ್ ಕಲರ್ ಇನ್ನೂ ಕೂಡ ಸಖತ್ತಾಗಿ ಕಾಣಿಸುತ್ತೆ. ನಾನಿಲ್ಲಿ ಗೋಲ್ಡನ್ ಕಲರ್ ಬೀಡ್ಸನ್ನು ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಬೀಡ್ಸ್ಗಳನ್ನು ನಾನು ಅಟ್ಯಾಚ್ ಮಾಡಿಕೊಂಡು ಅವುಗಳನ್ನು ನೋಡಿ ಸ್ವಲ್ಪ ಈ ಬಾರ್ಡರನ್ನು ಸ್ವಲ್ಪ ಫ್ರಂಟಲ್ಲಿ ನೀವು ನೋಡಿ ಸ್ಟಾರ್ಟಿಂಗಲ್ಲಿ ಹಾಗೆ ಎಂಡಿಂಗಲ್ಲಿ ಸ್ವಲ್ಪ ಜಾಗನ ಬಿಟ್ಟು ನಂತರ ಈ ರೀತಿ ಆ ಬಾರ್ಡರಿಗೆ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ನೀವು ನೋಡ್ತಿದ್ರೆ ಈಗ ವಿಡಿಯೋ ನೋಡ್ತಿದ್ರೆ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗ್ತಿರ್ಬೋದು. ಇದೇ ರೀತಿಯೇ ಪೂರ್ತಿ ಎಲ್ಲ ಸೀರೆಯ ಕುಚ್ಚನ್ನು ಕೂಡ ಬಾರ್ಡರ್ಗೆ ನೀವು ಅದನ್ನು ಅಟ್ಯಾಚ್ ಮಾಡಬೇಕು. ನೋಡಿ, ನಾನಿಲ್ಲಿ ಕೇವಲ ಒಂದು ಸೀರೆ ಕುಚ್ಚನ್ನು ಅಟ್ಯಾಚ್ ಮಾಡೋದನ್ನು ತೋರಿಸಿದ್ದೀನಿ. ಪೂರ್ತಿ ಎಲ್ಲದನ್ನೂ ತೋರಿಸ್ತಾ ಹೋದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟು ನೋಡಿ ಈ ರೀತಿ ಸೀರೆ ಕುಚ್ಚನ್ನು ಇಟ್ಬಿಟ್ಟು ನಂತರ ಒಂದು ಮಣಿನ ಇಟ್ಬಿಟ್ಟು ಅದರ ಮೇಲ್ಗಡೆ ನಾನು ಈ ರೀತಿ ಬಾರ್ಡರಿಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯೇ ಎಲ್ಲ ಸೀರೆ ಕುಚ್ಚನ್ನು ಕೂಡ ಆ ಬಾರ್ಡರಿಗೆ ಅಟ್ಯಾಚ್ ಮಾಡಿಕೊಂಡು ತೊಗೊಂಡು ಬಂದು ನಿಮಗೆ ತೋರಿಸ್ತೀನಿ. ನೀವೆಲ್ಲ ಹಳೆಯ ಸೀರೆಯ ಬಾರ್ಡರನ್ನು ಯಾವ ರೀತಿ ಯೂಸ್ ಮಾಡ್ಕೋತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ.
ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಮರೆಯದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಫೇಸ್ಬುಕ್ಕಲ್ಲಿ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ಈಗ ನೀವು ನೋಡ್ತಿರ್ಬೋದು, ನಾವು ಮಾಡ್ಕೊಂಡಿರುವಂತಹ ಎಲ್ಲ ಕುಚ್ಚನ್ನು ಕೂಡ ನಾನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಎಲ್ಲದನ್ನು ಕೂಡ ಹೊಲಿದುಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಬಾರ್ಡರಿಗೆ ಕುಚ್ಚನ್ನು ಹಾಕಿ ರೆಡಿ ಮಾಡಿದ ಮೇಲೆ ಮಿಡಲ್ನಲ್ಲಿ ನೀವು ನೋಡಿ ಈ ರೀತಿ ನಾವು ಗೋಲ್ಡನ್ ಕಲರ್ ಮಣಿನ ನಾವು ಇದೇ ರೀತಿಯೇ ಎಲ್ಲದಕ್ಕೂ ಕೂಡ ನೀವು ಅಟ್ಯಾಚ್ ಮಾಡಿಕೊಂಡು ತೊಗೊಂಡು ಬರಬೇಕು. ನಾವು ಪೂರ್ತಿ ಎಲ್ಲದಕ್ಕೂ ಕೂಡ ಎಲ್ಲೆಲ್ಲಿ ನಾನು ಕುಚ್ಚನ್ನು ಹಾಕಿದ್ದೀನಿ ನೋಡಿ, ಅದರ ಮೇಲ್ಗಡೆನೆ ಗೋಲ್ಡನ್ ಕಲರ್ ಬೀಡ್ಸನ್ನು ಕೂಡ ಹಾಕ್ಕೊಂಡು ತೊಗೊಂಡು ಬಂದಿದ್ದೀನಿ. ನೀವು ನೋಡ್ತಿರ್ಬೋದು ಇವಾಗ ಆಲ್ರೆಡಿ. ನಂತರ ನೀವೇನು ಮಾಡಬೇಕು ಅಂದರೆ ಮಿಡಲ್ನಲ್ಲಿ ಕೂಡ ಬೇರೆ ಬೇರೆ ರೀತಿಯ ಬೀಡ್ಸ್ಗಳನ್ನು ನೀವು ಹಾಕಿದರೆ ತುಂಬಾ ಚೆನ್ನಾಗಾಗಿರುವಂತಹ ತೋರಣ ರೆಡಿಯಾಗಿಬಿಡುತ್ತೆ. ನೀವು ನೋಡ್ತಿರ್ಬೋದು ಇವಾಗ ನಾನು ಈ ಕುಚ್ಚಿನ ಮೇಲ್ಭಾಗದಲ್ಲಿ ನಾನು ಈ ರೀತಿಯ ಮಣಿಗಳನ್ನು ನೋಡಿ ಈ ರೀತಿ ಹೊಲಿದುಕೊಂಡು ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕಿದ ಮೇಲೆ ಇಷ್ಟಕ್ಕೆ ಕೈ ಬಿಟ್ಟರೆ ಆಗುತ್ತಾ? ಸ್ವಲ್ಪ ಸಿಂಪಲ್ ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಇನ್ನೂ ಕೂಡ ಸ್ವಲ್ಪ ನಾವು ಗ್ರ್ಯಾಂಡಾಗಿ ಮಾಡೋಣ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ನೋಡಿ, ಒಂದಿಷ್ಟು ಬೀಡ್ಸ್ಗಳನ್ನು ತಗೊಳ್ಳಿ. ನಂತರ ಲೇಸನ್ನು ತಗೊಳ್ಳಿ. ಲೇಸ್ಗಳಿರುತ್ತಲ್ವ, ನಾವು ಕ್ರಾಫ್ಟ್ಗಳನ್ನು ಯೂಸ್ ಮಾಡಲಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ತೀವಿ. ಹಾಗೆಯೇ ಬಾರ್ಡರಿಗೆ ಬ್ಲೌಸಿಗೆ ಬಾರ್ಡರ್ ರೀತಿ ಕೊಡಲಿಕ್ಕೂ ಕೂಡ ಈ ರೀತಿ ಶೈನಿಂಗ್ ನಾವು ಲೇಸ್ಗಳನ್ನು ಯೂಸ್ ಮಾಡ್ತೀವಿ. ಅವುಗಳನ್ನು ನೋಡಿ ಚಿಕ್ಕ ಚಿಕ್ಕದಾಗಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನು ಹೀಗೆ ಮಡಚಿಬಿಟ್ಟು ನೋಡಿ ಹೀಗೆ ಅದನ್ನು ನೀವು ಅದೇ ಕಲರಿನ ನಾವೇನು ಲೇಸ್ ತೊಗೊಂಡಿದ್ದೀವಲ್ವ ಅದೇ ಕಲರಿನ ಥ್ರೆಡ್ ತೊಗೊಂಡ್ರೂ ಕೂಡ ನಡೆಯುತ್ತೆ, ಅಥವಾ ಪಿಂಕ್ ಕಲರಿನ ಥ್ರೆಡ್ ಒಳಗಡೆ ಹೋಗಿಬಿಡುತ್ತೆ. ಸೊ ಹಾಗಾಗಿ ಪಿಂಕ್ ಕಲರಿನ ತೊಗೊಂಡ್ರೂ ಕೂಡ ನಡೆಯುತ್ತೆ. ನಂತರ ನೋಡಿ ಈ ರೀತಿ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಸೀರೆ ಕುಚ್ಚುಗಳಿಗೆಲ್ಲ ಹಾಕ್ತಾರಲ್ವ ಆ ರೀತಿ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ನೋಡಿ ಹೀಗೆ. ನಂತರ ಒಂದು ಗೋಲ್ಡನ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನೋಡಿ ಈ ರೀತಿ. ಇಷ್ಟೇ ಸಿಂಪಲ್. ಇದನ್ನು ನೀವು ಆ ಬಾರ್ಡರಿಗೆ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ, ಇದನ್ನು ಒಂದನ್ನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಹೀಗೆ ಎಲ್ಲೆಲ್ಲಿ ನಾವು ಕುಚ್ಚನ್ನು ಹಾಕಿದ್ದೀವಲ್ಲ ಅದರ ಮಿಡಲ್ನಲ್ಲಿ ನೀವು ಈ ರೀತಿ ಅದನ್ನು ಹೊಲಿದುಕೊಂಡು ಬನ್ನಿ. ಮೇಲ್ಗಡೆ ನಾನು ಒಂದು ಕ್ರಿಸ್ಟಲ್ ಬೀಡ್ಸನ್ನು ಹಾಕಿದ್ದೀನಿ. ನೋಡಿ ಈ ರೀತಿ ಮೇಲ್ಗಡೆ ಒಂದು ಕ್ರಿಸ್ಟಲ್ ಬೀಡ್ಸನ್ನು ಹಾಕಿದ್ದೀನಿ. ನಂತರ ಕೆಳಗಡೆ ಸೀರೆ ಕುಚ್ಚಿನ ಬೀಡ್ಸ್ಗಳು ಹಾಗೆ ಒಂದೇ ಒಂದು ಚಿಕ್ಕದಾಗಿರುವಂತಹ ಲೇಸನ್ನು ಹಾಕಿಬಿಟ್ಟು ಪೂರ್ತಿ ಬಾರ್ಡರಿಗೂ ನಾನು ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಫುಲ್ ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಫುಲ್ ತೋರಿಸಿಲ್ಲ, ಒಂದು ಮಾತ್ರ ನಿಮ್ಗೆ ತೋರಿಸ್ಬಿಟ್ಟು ಪೂರ್ತಿ ನಾನು ಇದೇ ರೀತಿಯೇ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಸುಂದರವಾಗಿರುವಂತಹ ನೋಡಿ ತೋರಣ ರೆಡಿಯಾಗಿ ಹೋಯಿತು. ವಾವ್, ತುಂಬ ಚೆನ್ನಾಗಿದೆ ಅಲ್ವಾ? ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದನೇ ಲೈಕ್ ಮಾಡಿ. ಹಾಗೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.